ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯೂ ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 4 ವರ್ಡ್ 9 to 10. ಯಾಬೇಜನು ತನ್ನ ಸಹೋದರರಿಗಿಂತ ಘನವುಳ್ಳವನಾಗಿದ್ದನು. ಅವನ ತಾಯಿ ನಾನು ಇವನನ್ನು ವ್ಯಥೆಯಿಂದ ಹೆತ್ತೆನು ಎಂದು ಅವನಿಗೆ ಯಾಬೇಜನೆಂಬ ಹೆಸರಿಟ್ಟಳು. ಆದರೆ ಯಾಬೇಜನು ಇಸ್ರಾಯೇಲ್ನ ದೇವರಿಗೆ, ನೀನು ನನ್ನನ್ನು ನಿಜವಾಗಿ ಆಶೀರ್ವದಿಸಬೇಕು, ನನ್ನ ಮೇರೆಯನ್ನು ವಿಸ್ತರಿಸಬೇಕು, ನಿನ್ನ ಹಸ್ತವು ನನ್ನ ಸಂಗಡ ಇರಲಿ, ನನ್ನನ್ನು ವ್ಯಥೆಪಡಿಸಿದ ಹಾಗೆ ನನ್ನನ್ನು ಕೇಡಿನಿಂದ ತಪ್ಪಿಸು ಎಂದು ಮೊರೆಯಿಟ್ಟನು. ದೇವರು ಅವನು ಬೇಡಿಕೊಂಡಿದ್ದನ್ನು ಅನುಗ್ರಹಿಸಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಯಹೂದ ಗೋತ್ರದ ಒಬ್ಬ ಅರಸರ ಅನ್ನೋದಕ್ಕೆ ಅರಸರ ಪಟ್ಟಿನಲ್ಲಿ ಇಲ್ಲ ಹೆಸರು. ಸೊ ಆತನು ಒಳ್ಳೆಯ ಒಬ್ಬ ಆಶೀರ್ವಾದವನ್ನು ಹೊಂದಿದಂತಹ ಭಕ್ತನಾಗಿದ್ದಾನೆ. ಸೊ ಅವನು ಯಾಬೇಜನ ತಾಯಿ ವಾಕ್ಯಗಳ ಪ್ರಕಾರವಾಗಿ ನಾನು ಇವನ್ನ ಬಹಳ ವ್ಯಥೆಯಿಂದ ಕಷ್ಟದಿಂದ ನಾನು ಎತ್ತಿದ್ದೇನೆ ಇವನ್ನ ಅಂತೇಳಿ ಹೆಸರು ಯಾಬೇಜನ ಅಂತ ಹೆಸರಿಟ್ಟಿದ್ದಾಳೆ. ಹೆಸರೇ ವ್ಯಥೆ ಅಂತ ಇದೆ. ಸೊ ಅವನಿಗೆ ಅದನ್ನು ಕೇಳೋದ್ರೆಲ್ಲ ಏನಾಗ್ತಿತ್ತು, ಅವನಿಗೆ ಅಣ್ಣ ತಮ್ಮಂದಿರಿದ್ರು, ಸಹೋದರಿಯರಿದ್ದರು. ಬಟ್ ಅವ್ರ ಮಧ್ಯದಲ್ಲಿ ಈ ಹೆಸರನ್ನ ಹೇಳ್ಕೊಳ್ಬೇಕಾದ್ರೆ ಅವನಿಗೆ ಎಷ್ಟೋ ಸರಿ ದುಃಖ ಆಗ್ತಾಯಿತ್ತು. ಬಟ್ ಹೆಸರೇ ವ್ಯಥೆ ಅಂತಿರಬೇಕಾದ್ರೆ ಜೀವನ ಇನ್ನೂ ಆಶೀರ್ವಾದವಾಗಿರೋಕ್ಕೆ ಸಾಧ್ಯನಾ, ನನ್ನ ಜೀವನದಲ್ಲಿ ಇನ್ನೆಷ್ಟು ಕಷ್ಟ ಬರುತ್ತೆ ಅನ್ನೋ ಭಯ ಅವನಿಗೆ. ಆ ಭಯಕ್ಕೋಸ್ಕರವಾಗಿ ದೇವರಲ್ಲಿ ಪಟ್ಟು ಬಿಡದೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಿಶ್ಚಯವಾಗಿ ಪ್ರಾರ್ಥನೆಯಲ್ಲಿ ಏನಿದೆ, ನೀನು ನಿಜವಾಗಿ ನನ್ನನ್ನು ಆಶೀರ್ವದಿಸಬೇಕು ದೇವರೇ. ಸೊ ಅಷ್ಟು ಮಾತ್ರ ಅಲ್ಲ, ನನ್ನ ಮೇರೆಯನ್ನು ನೀನು ವಿಸ್ತರಿಸು, ನಿನ್ನ ಹಸ್ತ ನನ್ನ ಸಂಗಡ ಇರಲಿ, ನನ್ನನ್ನು ವ್ಯಥೆಪಡಿಸಿದ ಹಾಗೆ ಕೇಡಿನಿಂದ ತಪ್ಪಿಸು. ದೇವರಿಗೆ ಸ್ತೋತ್ರ. ಹುಟ್ಟಿರೋದೇ ವ್ಯಥೆಯಿಂದ ಕಷ್ಟದಿಂದ ಅಂತ ಅವ್ರ ತಾಯಿ ಹೇಳ್ಕೊತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ನಿನಗೆ ಹೆಸರಿಟ್ಟಿದ್ದೀನಿ ಅಂತ ಸಹೋದರಿಯರ ಮುಂದೆ. ಅವನಿಗೊಂದು ಚಿಂತೆ, ಭವಿಷ್ಯದಲ್ಲಿ ಏನಾಗುತ್ತೋ ಏನೋ, ನನ್ನ ತಾಯಿ ನನ್ನ ಎತ್ತಿರ್ಬೇಕಾದ್ರೆ ಇಂಥ ಕಷ್ಟದಲ್ಲಿ ಎತ್ತಿರ್ಬೇಕಾದ್ರೆ ನನ್ನ ಭವಿಷ್ಯ ಹೇಗಿರುತ್ತೆ ಏನೋ ಅನ್ನೋ ಭಯದಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಅಂಶಗಳು ಮುಗಿಯಾಗಲೇ ಗೊತ್ತು. ದೇವರೇ, ನೀನು ನಿಜವಾಗಿ ನನ್ನನ್ನು ಆಶೀರ್ವದಿಸಬೇಕು, ನನ್ನ ಮೇರೆಯನ್ನು ನೀನು ವಿಸ್ತರಿಸಬೇಕು, ಅಷ್ಟು ಮಾತ್ರ ಅಲ್ಲ, ನಿನ್ನ ಹಸ್ತ ನನ್ನ ಸಂಗಡ ಇರಲಿ, ನನ್ನನ್ನು ವ್ಯಥೆಪಡಿಸಿದ ಹಾಗೆ ಕೇಡಿನಿಂದ ತಪ್ಪಿಸು. ಎಷ್ಟು ಅದ್ಭುತವಾದ ಪ್ರಾರ್ಥನೆ. ಇದಕ್ಕಿಂತ ಒಂದು ಪ್ರಾರ್ಥನೆ ಬೇಕಾ? ಬಹಳ ಅದ್ಭುತವಾದ ಪ್ರಾರ್ಥನೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನು ಬೇಡಿದ್ದನ್ನು ಅನುಗ್ರಹಿಸಿರೋಂಥ ವಾಕ್ಯ ಹೇಳುತ್ತೆ. ಸೊ ಪ್ರೀತಿ ದೇವ್ರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಷ್ಟೋ ಸರಿ ಹೊಂದ್ಕೊಳಕ್ಕಾಗಲ್ಲ. ಏನು ಹೊಂದ್ಕೊಳಕ್ಕಾಗಲ್ಲ ಅಂದರೆ ಬೇಡಿದ್ದನ್ನು ಹೊಂದ್ಕೊಳಕ್ಕಾಗ್ತಿರಲ್ಲ. ಬಟ್ ಪ್ರಾರ್ಥನೆಗೆ ಉತ್ತರ ಬರಲ್ಲ ಅಂದರೆ ಖಂಡಿತವಾಗ್ಲೂ ಉತ್ತರ ಬರುತ್ತೆ. ಪ್ರಾರ್ಥನೆ ಖಚಿತವಾಗಿ ಉತ್ತರ ಬರುತ್ತೆ. ದೇವರು ಹೌದು ನಾನು ಇದನ್ನು ಅನುಗ್ರಹಿಸ್ತೀನಿ ಅಂತಾರೆ. ಇಲ್ಲಾಂದರೆ ಇಲ್ಲ, ಇದು ನಿನಗೆ ಅನುಕೂಲಕರವಾಗಿರಲ್ಲ, ಇದು ನಿನಗೆ ಆಶೀರ್ವಾದಕರವಾಗಿರಲ್ಲ, ಇದರಿಂದ ನಿನಗೆ ಕೇಳಾಗುತ್ತೆ, ಕಷ್ಟ ಆಗುತ್ತೆ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಕಾಯಿ ಮಗನೇ ಮಗಳೇ ಅಂತ ಹೇಳ್ತಾರೆ. ಸೊ 3ರಲ್ಲಿ 1 ಉತ್ತರ ಅಂತೂ ಖಂಡಿತವಾಗಿ ಎಲ್ಲ ಪ್ರಾರ್ಥನೆಗೂ ಬರುತ್ತೆ. ಆದರೆ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ವಿಧಾನ ಏನು, ಉದ್ದೇಶಗಳೇನು, ಅಷ್ಟು ಮಾತ್ರ ಅಲ್ಲ, ಯಾವ ಥರದ ಪ್ರಾರ್ಥನೆಗೆ ಉತ್ತರ ಬರುತ್ತೆ, ಯಾವ ಥರದ ಪ್ರಾರ್ಥನೆ ದೇವ್ರಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಯಾಬೇಜನ ಪ್ರಾರ್ಥನೆ ದೇವ್ರಿಗೆ ಇಷ್ಟ ಆಯಿತು. ಇಷ್ಟ ಆದ ನಿಮಿತ್ತವಾಗಿ ದೇವರು ಅದನ್ನು ಅವನು ಬೇಡಿದ್ದನ್ನು ಅನುಗ್ರಹಿಸಿದ್ರು. ಅವನು ಬೇಡಿದ್ದನ್ನು ಅನುಗ್ರಹಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಸ್ವಾರ್ಥ ಇದೆ ಅಂದರೆ ಖಂಡಿತವಾಗ್ಲೂ ಸ್ವಾರ್ಥ ಇಲ್ಲ. ಆಶೀರ್ವದಿಸಬೇಕು ಅಂತ ಕೇಳಿದಾನೆ ನಿಜ, ನನ್ನ ಮೇರೆಯನ್ನು ವಿಸ್ತರಿಸಬೇಕು ಅಂತ ಕೇಳಿದಾನೆ ನಿಜ, ನಿನ್ನ ಹಸ್ತ ನನ್ನ ಸಂಗಡ ಇರಲಿ ಅಂತ ಕೇಳಿದಾನೆ ಅದು ನಿಜ. ಬಟ್ ಅದರಲ್ಲಿ ಅವನ ಸ್ವಾರ್ಥ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಅವನಿಗೋಸ್ಕರ ಅವನು ಏನು ಕೇಳ್ಕೊಂಡಿಲ್ಲ, ಅವನ ಮೂಲಕವಾಗಿ ಅನೇಕರಿಗೆ ಅದು ಆಶೀರ್ವಾದ ಉಂಟಾಯಿತು. ಸೊ ಹಾಗಾಗಿ ದೇವರು ಅವನ ಪ್ರಾರ್ಥನೆಯನ್ನು ಮೆಚ್ಚಿ ಅವನು ಕೇಳಿದ್ದನ್ನೆಲ್ಲ ಅನುಗ್ರಹಿಸಿದರು. ಈಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಮೊಟ್ಟ ಮೊದಲದಾಗಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂದರೆ, ಪಾಪಗಳನ್ನು ಅಪರಾಧಗಳನ್ನ ಒಪ್ಪಿಸಿ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು. ಕೀರ್ತನೆ 51
2ನೇ ವಾಕ್ಯ ಹೇಳುತ್ತೆ, ಅಪರಾಧಗಳನ್ನ ಒಪ್ಪಿಸಿ. ಓಷಾಯ ಪ್ರವಾದಿ ಬಹಳ ಅದ್ಭುತವಾಗಿ ದೇವರು ಓಷಾಯ ಪ್ರವಾದಿನಲ್ಲಿ ಮಾತನಾಡಿದ್ದಾರೆ. ನಾವು ವಾಕ್ಯ ಭಾಗವನ್ನು ನೋಡೋಣ. ಒಂದು ಪ್ರವಾದಿ ಜೀಸಸ್ ಹಾಲೆ ಓಷಾಯ ಪ್ರವಾದಿ 5ನೇ ಅಧ್ಯಾಯ 15ನೇ ವಾಕ್ಯ. ಪ್ರಾಫೆಟ್ ಓಷಾಯ್ ಚಾಪ್ಟರ್ 5:15. ಅಪರಾಧಗಳನ್ನು ಅರಕೆ ಮಾಡಿ ನನ್ನ ಮುಖವನ್ನು ಹುಡುಕುವವರೆಗೂ ನಾನು ತಿರುಗಿಕೊಂಡು ನನ್ನ ಸ್ಥಳಕ್ಕೆ ಹೋಗುವೆನು. ಅವರು ಕಷ್ಟದಲ್ಲಿ ನನ್ನನ್ನು ಬೇಗನೆ ಹುಡುಕುವರು. ದೇವರಿಗೆ ಸ್ತೋತ್ರ. ಯಾವಾಗ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಅವರು ಅನುಗ್ರಹಿಸ್ತಾರೆ, ಅಷ್ಟು ಮಾತ್ರ ಅಲ್ಲ ಆಶೀರ್ವದಿಸ್ತಾರೆ ಅಂತ ನೋಡೋದಾದರೆ, ನಾವು ಕಷ್ಟಪಟ್ಟ ತಾನೇ ದೇವ್ರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹೌದು, ಎಷ್ಟೋ ಸಾರಿ ಬಹಳ ಕಷ್ಟಪಡ್ತಿರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉತ್ತರ ಬರಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಅಪರಾಧಗಳನ್ನ ಒಪ್ಪಿಸಿ ಅರಿಕೆ ಮಾಡಿ ನನ್ನ ಹುಡುಕ್ರಿ, ನನ್ನ ಮುಖವನ್ನು ಹುಡುಕ್ರಿ, ನನಗೆ ಪ್ರಾರ್ಥನೆ ಮಾಡಿರಿ, ನನ್ನನ್ನು ಬೇಡ್ಕೊಳ್ರಿ ಅಂತ ಹೇಳ್ತಾರೆ. ಸೊ ಹಾಗೆ ಪ್ರಾರ್ಥನೆ ಮಾಡೋದಾದರೆ ಖಚಿತವಾಗಿ ಆ ಪ್ರಾರ್ಥನೆ ಸರಾಗವಾಗಿ ದೇವ್ರ ಬಳಿಗೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಾಕ್ಯ ಹೇಳುತ್ತೆ. ಕೆಲವು ವಾಕ್ಯಗಳನ್ನ ರೆಫರೆನ್ಸ್ ಹೇಳ್ತೀನಿ, ಅಂದರೆ ಆ ವಾಕ್ಯಗಳು ಏನು ಹೇಳ್ಕೊಡುತ್ತೆ ನಮಗೆ ಅಂತ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ ಅಲ್ಲಿ ವಾಕ್ಯ ಕಲಿಸ್ಕೊಡ್ತಾರೆ ನಮಗೆ. ಜಕರೆ ಎಲಿಜಬೆತರು ಅವ್ರು ಹೊಂದ್ಕೊಳ್ಳೋವರೆಗೂ ಸಹ, ಮುಪ್ಪಿನ ಪ್ರಾಯದಲ್ಲೂ ಸಹ ದೇವರಿಂದ ನಮಗೊಂದು ಆಶೀರ್ವಾದ ಬೇಕೇ ಬೇಕು ಅಂತ ಅವ್ರು ಬೇಡ್ಕೊತಾ ಇದ್ರು. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಬೇಡಿಕೊಳ್ಳೋವರೆಗೂ ಸಹ ಬಿಡದೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಹಾಗೆ ಇನ್ನೊಂದು ವಾಕ್ಯ ಭಾಗ ನೋಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ಕೊಡುತ್ತೆ. ಸ್ವಲ್ಪವೂ ಸಂದೇಹ ಪಡದೆ ಪ್ರಾರ್ಥಿಸಿರಿ. ದೇವರಿಗೆ ಸ್ತೋತ್ರ. ಸಂದೇಹ ಪಡ್ತಕ್ಕಂಥವನು ಹೇಗಿರ್ತಾನೆ ಅಂದರೆ, ಸಮುದ್ರದ ಅಲೆಗಳು ಹೇಗೆ ಅದು ಬಡ್ಕೊಂಡು ಹೊಟ್ಟೋಗುತ್ತೋ ಹಾಗೆ ಅದು ವ್ಯರ್ಥವಾದ ಪ್ರಾರ್ಥನೆ ಆಗಿರುತ್ತೆ. ನಿಜವಾಗ್ಲೂ ಇದೆ, ನಾನು ಹೊಂದ್ಕೊಳ್ಳಲ್ಲ, ಆದರೆ ಏನೋ ಒಂದು ಪ್ರಾರ್ಥನೆ ಮಾಡಿಬಿಡೋಣ ಅಂತ ಮಾಡಿದ್ರೆ ಅದು ವ್ಯರ್ಥ. ಹೇಗೆ ಸಮುದ್ರದ ಅಲೆಗಳು ಬಂದು ತನ್ನಷ್ಟಕ್ಕೆ ತಾನು ಅದು ಬಂದು ಹೇಗೆ ಬಡ್ತು ತಿರುಗಿ ಹಿಂದಕ್ಕೆ ಹೋಗುತ್ತೋ ವ್ಯರ್ಥವಾಗಿ, ಅವ್ರ ಪ್ರಾರ್ಥನೆಗಳು ಹಾಗೆ ಆಗಿರುತ್ತೆ, ಅದಕ್ಕೇನು ಉತ್ತರ ಇರಲ್ಲ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ. ಇನ್ನೊಂದು ವಾಕ್ಯ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿರಿ ಅಂತ ಅಲ್ಲಿ ನಮ್ಗೆ ವಾಕ್ಯ ಭಾಗ ಕಲಿಸ್ಕೊಡುತ್ತೆ. ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಅಂದರೆ ಸ್ವಾರ್ಥದಿಂದ ಕೂಡಿದ್ದಾಗಿರಬಾರ್ದು. ದೇವರು ಅದನ್ನು ಅನುಗ್ರಹಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಅನೇಕರಿಗೆ ಆಶೀರ್ವಾದವಾಗಿರಬೇಕು, ದೇವರಿಗೆ ಮಹಿಮೆ ತರುವಂತಾಗಿರಬೇಕು. ಇದನ್ನು ದೇವರು ಮೆಚ್ಚುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಂಥ ಪ್ರಾರ್ಥನೆಗಳ ಉತ್ತರ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈ ಥರ ವಾಕ್ಯಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು, ಅಷ್ಟು ಮಾತ್ರ ಅಲ್ಲ, ಮಾರ್ಕನ ಸುವಾರ್ತೆ ಯೇಸು ಕ್ರಿಸ್ತರು ಹೇಳ್ಕೊಡ್ತಾರೆ. ಮಾರ್ಕನ ಸುವಾರ್ತೆನಲ್ಲಿ ನಮಗೆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಕೇಳಿದ ಎಲ್ಲವೂ ನಿಮಗೆ ಸಿಕ್ಕಿದೆ ಎಂದು ನಂಬಿರಿ, ಅವು ನಿಮಗೆ ಲಭಿಸುವವು. ದೇವರಿಗೆ ಸ್ತೋತ್ರ. ಎಷ್ಟು ಅದ್ಭುತವಾದಂತಹ ನಮಗೆ ಸಂದೇಶವನ್ನು ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿ ನೀವೇನೇನು ಬೇಡಿದ್ದೀರಾ ಅದನ್ನೆಲ್ಲ ನೀವು ಹೊಂದ್ಕೊಂಡಿದ್ದೀನಿ ಅಂತ ನೀವು ನಂಬಿರಿ, ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ವಾಕ್ಯ ಹೇಳ್ತಾರೆ. ಸೊ ಅದಕ್ಕೆ ವಾಕ್ಯ ಹೇಳ್ತಕ್ಕಂಥದ್ದು, ನೀವು ಸಂದೇಹ ಪಡದೆ ಪ್ರಾರ್ಥನೆ ಮಾಡಿರಿ. ಇದು ನಮಗೆ ಸಿಗುತ್ತೋ ಸಿಗಲ್ವೋ ಅಂತ ಅನುಮಾನ ನಿಮಗೆ ಬೇಡ, ಖಚಿತವಾಗಿ ನಾನು ಇದನ್ನು ಹೊಂದ್ಕೋತೀನಿ ದೇವರಿಂದ ಅಂತ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ಕೊಡ್ತೀವಿ ವಾಕ್ಯ. ಸೊ ಹಾಗೆಯೇ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡ್ಕೊಂಡಿದ್ದೀರೋ ಅದನ್ನೆಲ್ಲ ನಾವು ಹೊಂದ್ಕೊಂಡಿದ್ದೀವಿ ಅಂತ ನೀವು ನಂಬ್ರಿ, ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ಯೇಸು ಕ್ರಿಸ್ತರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆ ಮಾರ್ಗದರ್ಶನಗಳು ಈ ವಾಕ್ಯ ಭಾಗಗಳ ರೆಫರೆನ್ಸ್ ಆಗಿರುತ್ತೆ. ಎಲ್ಲ ಪ್ರಾರ್ಥನೆಗಳಿಗೂ ಸಹ ಇದೇ ವಾಕ್ಯಗಳು ರೆಫರೆನ್ಸ್ ಆಗಿರುತ್ತೆ. ಈ ಮಾರ್ಗದರ್ಶನದಲ್ಲಿ, ಈ ಒಂದು ಮಾರ್ಗದಲ್ಲಿ ನಾವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗ್ಲೂ ನಾವು ದೇವರಿಂದ ನಾವು ಬೇಡದನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಸೊ ಏನು ವಾಕ್ಯ ಭಾಳ ಖಚಿತವಾಗಿ ಹೇಳ್ಕೊಡುತ್ತೆ, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಏನೇನೋ ಬೇಡಕ್ಕಾಗಲ್ಲ, ವ್ಯರ್ಥವಾದ್ದನ್ನೆಲ್ಲ ಬೇಡಕ್ಕಾಗಲ್ಲ, ಕೆಟ್ಟ ಕಾರ್ಯಗಳನ್ನೆಲ್ಲ ಬೇಡಕ್ಕಾಗಲ್ಲ. ದೇವರ ವಾಕ್ಯದಲ್ಲಿ ನಮ್ಗೆ ಏನೆಲ್ಲ ಆಶೀರ್ವಾದ ಅಂತ ಹೇಳಿದ್ದಾರೆ ಆ ಆಶೀರ್ವಾದಗಳನ್ನ ನೀವು ಬೇಡ್ಕೊಳ್ರಿ ಅಂತ ಹೇಳ್ತಕ್ಕಂಥದ್ದು. ಅವ್ರಿಗೆ ಕೊಡೋದಕ್ಕೆ ಯಾವ ಪಕ್ಷಪಾತನೂ ಇಲ್ಲ. ತಿಪ್ಪೆಯಿಂದ ದರಿದ್ರನ್ನೇ ಎತ್ತಿ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ನಮಗೆ ಆಶೀರ್ವಾದ ಕೊಡೋದಕ್ಕೆ ಯಾವ ಪಕ್ಷಪಾತನೂ ಇಲ್ಲ, ಬೇಸನೂ ಇಲ್ಲ. ನಾವು ಬೇಡೋ ರೀತಿ ಸರಿಯಾಗಿರಬೇಕು. ದೇವರ ಚಿತ್ತಾನುಸಾರವಾಗಿ ಇದ್ದಿದೆಯಾ, ಒಳ್ಳೆಯ ಕಾರ್ಯಗಳಾಗಿರಬೇಕು, ಅದು ನೀತಿಯಿಂದ ಕೂಡಿದ್ದಾಗಿರಬೇಕು, ಅದು ಸತ್ಯದಿಂದ ಕೂಡಿದ್ದಾಗಿರಬೇಕು, ಅದು ಪರಿಶುದ್ಧವಾಗಿರಬೇಕು. ಕೆಟ್ಟ ಕಾರ್ಯಗಳನ್ನ ಬೇಡಿನ ಇದನ್ನು ಹೊಂದ್ಕೊಳ್ಳಿಲ್ಲ ದೇವರಿಂದ ಅಂತ ಅನ್ನೋಕೋಬಾರ್ದು. ಯಾಕೆಂದರೆ ದೇವರಿಗೆ ಅದು ಇಷ್ಟವಾದ್ದಲ್ಲ. ಅಷ್ಟು ಮಾತ್ರ ಅಲ್ಲ, ನಮಗೆ ಬೈಬಲ್ ಹೇಳ್ತಾ ಇಲ್ಲ, ಅದು ಆಶೀರ್ವಾದ ಅಲ್ಲ. ಸೊ ಹಾಗಾಗಿ ದೇವರ ಚಿತ್ತಾನುಸಾರವಾಗಿ ಯಥಾರ್ಥವಾಗಿ ಸತ್ಯವನ್ನೇ ನೀತಿಯನ್ನೇ
ಪ್ರೀತಿಯನ್ನೇ, ಪರಿಶುದ್ಧತೆಯನ್ನೇ ದೇವರಿಂದ ಬೇಡ್ಕೊಳ್ರಿ. ಅಷ್ಟು ಮಾತ್ರ ಅಲ್ಲ, ಬೇಡದನ್ನೆಲ್ಲ ನಾವು ಹೊಂದ್ಕೊಂಡಿದ್ದೀವಿ ಅಂತ ನೀವು ಖಂಡಿತವಾಗಿ ನಂಬಿ ನಿಶ್ಚಯವಾಗಿ ಅದು ನಿಮಗೆ ಸಿಕ್ಕುತ್ತೆ ಅಂತ ಯೇಸುಕ್ರಿಸ್ತರು ಹೇಳ್ಕೊಳ್ತಾರೆ. ಸೊ ಹಾಗಾಗಿ ನಂಬಿಕಸ್ಥರಾಗಿ ನಾವು ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ಯಾಭೇ ಜನ ಪ್ರಾರ್ಥನೆ ನಿಮಗೆ ಇಷ್ಟವಾದ್ದಾಗಿತ್ತು. ಅದರಲ್ಲಿ ಸ್ವಾರ್ಥತೆ ಇರಲಿಲ್ಲ, ಅದರಲ್ಲಿ ಕೆಟ್ಟದಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಮೋಸ ಇರಲಿಲ್ಲ. ಅವನ ಪ್ರಾರ್ಥನೆ ನಿಮಗೆ ಇಷ್ಟವಾಗಿತ್ತು, ಅದರಲ್ಲಿ ಅನೇಕರಿಗೆ ಆಶೀರ್ವಾದ ಇತ್ತು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಮಹಿಮೆ ತರುವಂಥದ್ದಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಅದು ನಿಮ್ಮ ವಾಕ್ಯಾನುಸಾರವಾಗಿತ್ತು, ನಿಮ್ಮ ಚಿತ್ತಾನುಸಾರವಾಗಿತ್ತು. ಹಾಗಾಗಿ ಯಾಭೇ ಜನ ಪ್ರಾರ್ಥನೆಯನ್ನು ಕೇಳಿ ನೀವು ಆತನ ಪ್ರಾರ್ಥನೆಯನ್ನು ಯಥಾರ್ಥವಾಗಿ ನೀವು ಆತನಿಗೆ ಆಶೀರ್ವದಿಸಿದರೆ, ಸ್ವಾಮಿ ನಿನ್ನ ವಾಕ್ಯದ ಪ್ರಕಾರವಾಗಿ ಪ್ರಾರ್ಥಿಸ್ತಕ್ಕಂತಹ ನಿನ್ನ ಜನರು ಅಪ್ಪ ನಿನ್ನ ಆಶೀರ್ವಾದಗಳನ್ನು ಧಾರಾಳವಾಗಿ ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.